ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸೋಳಾಗಿದ್ದೇನೆ. ಪ್ರಿಯರೇ, ಪ್ರಾರ್ಥನೆ ಮಾಡುವ. ಕರ್ತನೆ, ಶರಣನೆ, ನನ್ನ ವಿಮೋಚಕನೇ, ನಮ್ಮ ಹೃದಯದ ಮಾತುಗಳು, ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಕಳೆದ ಬಾರಿ ಕೀರ್ತನೆ 4ನೇ ಅಧ್ಯಾಯದ 1-4 ವಚನಗಳನ್ನ ಧ್ಯಾನಿಸಿದೆವು. ಈ ದಿನ 4ನೇ ಅಧ್ಯಾಯದ 5-8 ವಚನಗಳನ್ನು ನಾವು ಧ್ಯಾನಿಸುವಾಗ, ಮೊದಲನೇದಾಗಿ ನಾವು ಬೈಬಲ್ ಅನ್ನ ಒಮ್ಮೆ ಓದಿಕೊಳ್ಳುವ. ಕೀರ್ತನೆಗಳು 4:5-8 ವಚನಗಳು. ನ್ಯಾಯವಾದ ಯಜ್ಞಗಳನ್ನ ಸಮರ್ಪಿಸಿರಿ, ಯೆಹೋವನಲ್ಲಿಯೇ ಭರವಸವಿಡಿರಿ. ನಮಗೆ ಒಳ್ಳೆಯದನ್ನ ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನ ಉಂಟು ಮಾಡಿದಿ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಯಾಕಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತೀ ಎಂಬುದೇ. ಈ ಅಧ್ಯಾಯವು ದಾವೀದನು ಬರೆದ ವಿಶ್ವಾಸಯುಕ್ತವಾದ ಸಂಜೆಯ ಪ್ರಾರ್ಥನೆಯ ಗೀತೆಯಾಗಿದೆ ಎನ್ನಬಹುದು. ಪ್ರಿಯರೇ, ನಂಬಿಕೆಯಿಂದ ಕರ್ತನಿಗೆ ಮೊರೆಯಿಟ್ಟು ನೆಮ್ಮದಿಯಿಂದ ರಾತ್ರಿಯ ವಿಶ್ರಾಂತಿಗೆ ಹೋಗಿರುವುದನ್ನ ನಾವು ಇಲ್ಲಿ ನೋಡೋರಾಗಿದ್ದೇವೆ. 5ನೇ ವಚನವು ದಾವೀದನು 4ನೇ ವಚನದಂತೆ ಕರ್ತನನ್ನ ಆರಾಧಿಸುವುದನ್ನ, ನ್ಯಾಯವಾದ ಯಜ್ಞಗಳನ್ನ ಸಮರ್ಪಿಸಿರಿ ಮತ್ತು ಆತನಲ್ಲಿಯೇ ಭರವಸವಿಡಿರಿ, ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲಿಯೇ ಆಲೋಚಿಸಿ ಎಂಬ ಮಾತಿನ ಜೊತೆ ತಿಳಿ ಹೇಳುತ್ತಿರುವನು. ಪ್ರಿಯರೇ, ಧರ್ಮೋಪದೇಶ ಕಾಂಡ 33:19 ನೋಡಿದಾಗ ಇಸ್ರಾಯೇಲರ ವಿಷಯದಲ್ಲಿ ಕರ್ತನು ಬೇಸರ ಪಡುವುದನ್ನ ನೋಡ್ತೇವೆ. ಕಾರಣ 33:18 ಒಮ್ಮೆ ನೋಡಿ. ಇಸ್ರಾಯೇಲರೇ, ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ, ಎತ್ತ ತಾಯಿಯಂತಿರುವ ದೇವರನ್ನ ಮರೆತು ಬಿಟ್ಟಿರಿ. ಕಾರಣ 17ನೇ ವಚನವನ್ನ ಓದಿದಾಗ, ದೇವರೇ ಅಲ್ಲದ ಕ್ಷುದ್ರ ದೇವತೆಗಳಿಗೂ ಪಿತೃಗಳು ಎಂದೂ ನೋಡದ ನೂತನ ದೇವತೆಗಳಿಗೂ ಬಲಿಯನ್ನರ್ಪಿಸಿದ್ದನ್ನ ನಾವು ನೋಡ್ತೇವೆ. 17ನೇ ವಚನ ಒಮ್ಮೆ ಓದ್ಕೊಳ್ಳಿ. ಈ ಕಾರಣದಿಂದ ದಾವೀದನು ಹಾಸಿಗೆಯಲ್ಲಿ ಇರುವಾಗ ಹೃದಯದಲ್ಲಿ ಎಲ್ಲಾ ತಪ್ಪುಗಳನ್ನ ಮನನ ಮಾಡಿಕೊಂಡು ನ್ಯಾಯವಾದ ಯಜ್ಞಗಳನ್ನ ಸಮರ್ಪಿಸುತ್ತಾ ಆತನ ಅಂದರೆ ಕರ್ತನ ಮೇಲೆ ಭರವಸವಿಡಿ ಎನ್ನುತ್ತಾ ಇರುವ. ಪ್ರಿಯರೇ, ನಾವು ನಮ್ಮ ಹಾಸಿಗೆ ಮೇಲೆ ಇರುವಾಗ ನಾವು ಏನೆಲ್ಲ ಕೆಟ್ಟದ್ದನ್ನ ಹಾರೈಸಿರುವುದು, ಬೇರೊಬ್ಬರ ಬಗ್ಗೆ ಮಾತನಾಡಿರುವುದು, ದುಷ್ಟ ಆಲೋಚನೆ ಮಾಡಿರುವುದು, ಗಾಳಿ ಮಾತುಗಳು, ಇವೆಲ್ಲವುಗಳು ಪಾಪವೇ ಆಗಿದೆ. ಸ್ವಾಮಿ ನಮ್ಮ ಪ್ರಾರ್ಥನೆಗೆ ವಿಮುಖನಾಗಲು ಕಾರಣ ಇದೇ ಆಗಿರಬಹುದಲ್ವೇ? ಪ್ರಿಯರೇ, ಎಲ್ಲವುಗಳನ್ನ ಪಶ್ಚಾತ್ತಾಪದಿಂದ ಆತನಿಗೆ ಒಪ್ಪಿಸಿ ದೇವರ ಆಲಯಕ್ಕೆ ಬರುವುದರಿಂದಾಗಲಿ ಅಲ್ಲ, ಆತನ ಮೇಲೆ ಸಂಪೂರ್ಣ ಹಾತುಕೊಂಡಾಗಲೇ ಪಶ್ಚಾತ್ತಾಪದಿಂದ ನಮ್ಮ ಪ್ರಾರ್ಥನೆಯು ಮಾನ್ಯವಾಗುವಂಥದ್ದು. ಪ್ರಿಯರೇ, 6 ಮತ್ತು 7ನೇ ವಚನ ನೋಡಿದಾಗ, ಅಲ್ಪ ಮಾನವರಾದ ನಾವು ಯೋಚಿಸುವವು, ನಮಗೆ ಒಳ್ಳೆಯದನ್ನ ಮಾಡುವವರು ಯಾರಿದ್ದಾರೆ ಎಂದು ಭಾವಿಸುವುದಲ್ಲದೆ ತುಂಬಾ ಅಪೇಕ್ಷೆಯೂ ಪಡ್ತೇವೆ. ಆದರೆ ನಾವು ಆ ಕ್ಷಣ ಯೋಚಿಸೋಲ್ಲ, ಕರ್ತನು ನಮ್ಮನ್ನು ಪರಾಂಬರಿಸುವ. 6b ಮತ್ತು 7 ವಚನಗಳನ್ನ ನೋಡುವುದಾದ್ರೆ ಎಷ್ಟು ಸುಂದರ ಅರ್ಥಪೂರ್ಣ ಎಂಬುದನ್ನ 6b ಆಶೀರ್ವಾದ ವಚನವೂ ಹೌದು. ಅರಣ್ಯಕಾಂಡ 6:22-27 ಮನನ ಮಾಡಿದಾಗ ಅದರ ಸೌಂದರ್ಯ ಕಾಣಬರುತ್ತೆ. ಪ್ರಿಯರೇ, 7ನೇ ವಚನ, ಕರ್ತನು ಸದಾ ಕಾಲಕ್ಕೂ ತನ್ನ ಸೇವಕರನ್ನ ಪ್ರಸನ್ನ ಮುಖದಿಂದ ನೋಡುವಾತನಾಗಿದ್ದಾನೆ. ಆ ಮೂಲಕವಾಗಿ ಆತನ ವಿಶ್ವಾಸಿಗಳ ಸೇವಕರ ಜೀವಿತಾವಧಿಯಲ್ಲಿ ಸಮೃದ್ಧಿಯು ಸದಾ ಕಾಲಕ್ಕೂ ಇರುವಂಥದ್ದಾಗಿದೆ.
ನೆಮ್ಮದಿಯು ಸದಾ ಅವರ ಹೃದಯದಲ್ಲಿ ಆನಂದವನ್ನು ಉಂಟು ಮಾಡುವಂಥದ್ದಾಗಿದೆ. ಈ ರೀತಿಯಾದ ಆಶೀರ್ವಾದವು ದಾವೀದನ ಜೀವಿತಾವಧಿಯಲ್ಲಿ ಕಾಣುವಂಥದ್ದಾಗಿದೆ ಪ್ರಿಯರೇ. 8ನೇ ವಚನ, ಒಮ್ಮೆ ಮನನ ಮಾಡುವುದಾದರೆ ನಿರ್ಭಯವಾಗಿ ನಿದ್ರೆ ಮಾಡುವಂತಹ ಮನಸ್ಥಿತಿಯನ್ನ ನಾವು ನೋಡ್ತೇವೆ. ಕಾರಣ ಕರ್ತನಾದ ದೇವರು ಯಾವ ಅಪಾಯವು ನಮ್ಮ ಗುಡಾರದ ಸಮೀಪಕ್ಕೆ ಬಾರದಂತೆ ಕಾಯುವಾತನಾಗಿದ್ದಾನೆ. ಪ್ರಿಯರೇ, ಕರ್ತನಲ್ಲಿ ಈ 4ನೇ ಅಧ್ಯಾಯವು ದಾವೀದನ ವಿಶ್ವಾಸವನ್ನು ಅರಿಕೆ ಮಾಡುವ ಸಂಜೆಯ ಪ್ರಾರ್ಥನೆಯಂತೆ ನಾವು ದಾವೀದನಂತೆ ಸ್ವಾಮಿಯನ್ನ ಆತುಕೊಂಡಿದ್ದೇವೋ, ವಿಶ್ವಾಸ ನಂಬಿಕೆ ಬಲಗೊಳಿಸಿಕೊಂಡಿದ್ದೇವೋ, ಅಥವಾ ಇನ್ನು ಅಲ್ಪ ವಿಶ್ವಾಸಿಗಳ ರೀತಿ ತೋರಿಕೆಯ ತೊಳಲಾಟದ ಜೀವನದಲ್ಲಿ ಉಳಿದಿದ್ದೇವೋ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡಾಗ ಈ ಒಂದು ವಿಷಯವು ನಮಗೆ ಮನವರಿಕೆ ಆಗುವಂಥದ್ದು. ಆ ರೀತಿಯಾಗಿ ದಾವೀದನಂತೆ ನಾವು ನಿರ್ಭಯವಾಗಿ ನಿದ್ರೆ ಮಾಡುವಂತಹ ಮನಸ್ಥಿತಿಯನ್ನ ತಲುಪುವಂತಹ ಶಕ್ತಿಯನ್ನ ದೇವರಿಂದ ಬೇಡಿ ಹೊಂದುವ ಪ್ರಿಯರೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಸ್ಟೇ ಬ್ಲೆಸ್ಡ್.